ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಈ ದಿನದ ದೇವರ ವಾಕ್ಯ, ಪವಿತ್ರಾತ್ಮರಿಗೆ ಹೊಸ ಒಡಂಬಡಿಕೆಯ ಸಭೆಯಲ್ಲಿ ಒಂದು ನಿರ್ದಿಷ್ಟವಾದಂಥ ಸೇವೆ ಇದೆ. ಯೇಸು ಕ್ರಿಸ್ತನು ತನ್ನ ಪುನರುತ್ಥಾನದ ನಂತರ ಸಭೆಯ ಎಲ್ಲ ಜವಾಬ್ದಾರಿಗಳನ್ನು ಪವಿತ್ರಾತ್ಮನಿಗೆ ವಹಿಸಿಕೊಟ್ಟು ಇವರ ಮುಖಾಂತರವೇ ಸಭೆಯೊಂದಿಗೆ ಮಾತಾಡುತ್ತಾರೆ. ಪವಿತ್ರಾತ್ಮರು ತಾವು ಸತ್ಯದ ಆತ್ಮರಾಗಿ ಸಹಾಯಕರಾಗಿ ಸಭೆಯನ್ನು ಎಲ್ಲ ವಿಷಯಗಳಲ್ಲಿಯೂ ಸತ್ಯದಲ್ಲಿ ನಡೆಸುವವರಾಗಿದ್ದಾರೆ. ಪವಿತ್ರಾತ್ಮನ ಕಾರ್ಯಗಳು ಯಾವುವು? ಪವಿತ್ರಾತ್ಮರು ಯಾವ ರೀತಿಯಲ್ಲಿ ಕಾರ್ಯ ಮಾಡುತ್ತಾರೆ? ಪವಿತ್ರಾತ್ಮರು ಎಲ್ಲ ವಿಶ್ವಾಸಿಗಳನ್ನು ಒಂದೇ ಸಭೆಯಾಗಿ ಅಭಿಷೇಕಿಸುತ್ತಾರೆ. ತಮ್ಮ ಕೃಪಾವರಗಳ ಮೂಲಕ ಸಭೆಯಲ್ಲಿ ಪ್ರಕಟಿಸಿಕೊಳ್ಳುತ್ತಾರೆ. ದೇವರ ರಾಜ್ಯದೊಳಗೆ ಪ್ರವೇಶಿಸಲು ನಮಗೆ ಸಹಾಯ ಮಾಡುತ್ತಾರೆ. ನಮ್ಮನ್ನು ದೇವರ ಪುತ್ರರನ್ನಾಗಿ ಮಾಡುತ್ತಾರೆ. ಪವಿತ್ರಾತ್ಮನು ಆಂತರ್ಯದ ಮನುಷ್ಯನನ್ನು ಬಲಪಡಿಸುತ್ತಾರೆ. ನಮ್ಮ ದೇಹದ ದುರಭ್ಯಾಸಗಳನ್ನು ನಾಶ ಮಾಡಿ ಶುದ್ಧರಾಗುವಂತೆ ಮಾಡುತ್ತದೆ. ಪರಿಶುದ್ಧಾತ್ಮನು ನಮ್ಮನ್ನು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ನಡೆಸುವವರಾಗಿದ್ದಾರೆ. ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾರೆ. ಪವಿತ್ರಾತ್ಮನು ನಮ್ಮನ್ನು ದೇವರ ಮಂದಿರವಾಗಿ ಮಾರ್ಪಡಿಸುತ್ತಾರೆ. ಪವಿತ್ರಾತ್ಮನು ನಮ್ಮನ್ನು ಸಂತೈಸುತ್ತಾರೆ.